ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಸಿಕ್ಕಾಪಟ್ಟೆ ಹಲ್ಲೆಯನ್ನು ಮಾಡಲಾಗಿದ್ದು ಪಿಡಿಒ ಅಬೂಬಕರ್ ಸಿದ್ದಿಕಿಗೆ ಗ್ರಾಮಸ್ಥನಿಂದ ಥಳಿತ ಕೂಡ ಆಗಿದೆ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯ ಚಾಕವೇಲು ಗ್ರಾಮದಲ್ಲಿ ಘಟನೆ ನಡೆದಿದ್ದು ರವಣಪ್ಪ ಎಂಬಾತ ಪಿಡಿಒ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾನೆ. ಪಿಡಿಒ ಮೇಲಿನ ಹಲ್ಲೆ ಈಗ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಹೊಸ ಅಂಗಡಿ ಓಪನ್ಗೆ ಎನ್ಒಸಿ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹಲ್ಲೆಯನ್ನ ಮಾಡಲಾಗಿದೆಯಾ? ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಹಲ್ಲೆಯನ್ನ ಮಾಡಲಾಗಿದ್ದು ಪಿಡಿಒ ಅಬೂಬಕರ್ ಸಿದ್ದಿಕಿಗೆ ಗ್ರಾಮಸ್ಥ ಥಳಿಸಿದ್ದು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯ ಚಾಕವೇಲು ಗ್ರಾಮದಲ್ಲಿ ಘಟನೆ ನಡೆದಿದೆ. ರವಣಪ್ಪ ಅನ್ನುವ ಆತನಿಂದ ಪಿಡಿಒ ಮೇಲೆ ಹಲ್ಲೆ ಕೂಡ ನಡೆದಿದೆ. ಪಿಡಿಒ ಮೇಲಿನ ಹಲ್ಲೆ ಈಗಾಗಲೇ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಈಗ ಪಿಡಿಒ ಆಗಿರುವಂತಹ ಅಬೂಬಕರ್ ಸಿದ್ದಿಕ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನಾಯ್ತು ಸರ್? ಯಾವ ಕಾರಣಕ್ಕಾಗಿ ಹಲ್ಲೆಯನ್ನು ಮಾಡಲಾಗಿದೆ ನಿಮ್ಮ ಮೇಲೆ? ಮೇಡಮ್, ಒಂದು ವಾರದ ಹಿಂದೆ ಬಂದ್ಬಿಟ್ಟು ಇದು ಚರ್ಮಗಾರಿಕೆಯಲ್ಲಿ ನನಗೆ ಲೋನ್ ಆಗ್ತಾ ಇದೆ. ಅದಕ್ಕೆ ನನಗೆ ಚರ್ಮಗಾರಿಕೆ ಕೆಲಸ ಮಾಡ್ತಾ ಇದೆ ಅಂತ ದುಡಿಗಿನ ಪತ್ರ ಕೊಡಿ ಅಂತ ಕೇಳಿದೆ ಮೇಡಮ್. ಓಕೆ, ಯಾರು ಸರ್ ಮಾಡಿರೋದು ಕೇಳಿರೋದು? ಅವರು ರವಣಪ್ಪ ಅಂತ. ಅವ್ರು ಬಂದ್ಬಿಟ್ಟು ನನಗೆ ಇರ್ತಿ ಲೋನ್ ಸ್ಯಾಂಕ್ಷನ್ ಮಾಡ್ಕೋಬೇಕು, ಅದಕ್ಕೆ ಚರ್ಮಗಾರಿಕೆ ಕೆಲಸ ಮಾಡ್ತಾ ಇದ್ದಂಗೆ ದುಡಿಗಿನ ಪತ್ರ ಕೊಡಿ ಅಂತ ಕೇಳಿದ್ರು. ಆಯ್ತಪ್ಪ, ನಿನ್ ಕೆಲಸ ಇಲ್ಲಿ ಮಾಡ್ತಾ ತೋರಿಸಿ, ನಾನು ಅದ್ರ ಪ್ರಕಾರ ನೋಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೆ. ಇನ್ನು ಬಂದ್ಬಿಟ್ಟು ಯಾಕಾಗಿ ಬಂದ್ಬಿಟ್ಟು ಅವತ್ತು ನಿಂದಿಸಿ ಹೊಡೆದಿದ್ದಾರೆ. ಅಂದ್ರೆ ನೀವು ಎನ್ಒಸಿ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ? ಮೇಡಮ್. ಓಕೆ, ಅಂದ್ರೆ ಎನ್ಒಸಿ ಕೊಡದೇ ಇರುವಂತಹ ಕೋಪ ಅವರಲ್ಲಿ ಇತ್ತು ಅಂತ ನೀವು ಹೇಳ್ತಿದ್ದೀರಿ. ಅಂದ್ರೆ ಆ ತರದ್ ಯಾವ್ದು ಎನ್ಒಸಿ ಕೊಡದೇ ಇರುವಂತಹ ಚಾನ್ಸಸ್ ಏನಿತ್ತು ಸರ್? ಅಲ್ಲ, ಕೆಲಸ ಮಾಡ್ಬೇಕಲ್ಲ ಮೇಡಮ್, ಈ ರೀತಿ ತಪ್ಪಲಿ ಹೊಡೆಯೋದು, ಅದು ಚರ್ಮಗಾರಿಕೆ ವೃತ್ತಿಯಲ್ಲಿ ಕೆಲಸ ಮಾಡ್ದಂಗೆ ಇರ್ಬೇಕು. ಅಂತದ್ ಯಾವ್ದು ಕೆಲಸ ಆಗ್ತಾ ಇರ್ಲಿಲ್ಲ, ಮಾಡ್ತಾ ಇರ್ಲಿಲ್ಲ. ಜೊತೆಗೆ ಅವನು ಇದು ಒಂದು ಹಾಸ್ಟೆಲ್ ಅಡಿಗೆ ಕೆಲಸ ಮಾಡ್ತಾ ಇದ್ದಾನೆ. ಓಕೆ. ಒಬ್ರೇ ಬಂದಿದ್ರ ಸರ್ ಅಥವಾ ಬೇರೆ ಯಾರಾದ್ರೂ ಗುಂಪು ಕಟ್ಕೊಂಡು ಬಂದಿದ್ರ ಈ ತರ? ಒಬ್ಬನೇ ಬಂದಿದ್ದು. ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ದೀರಾ? FIR ಬುಕ್ ಆಗಿದೆ ಮೇಡಮ್. ಓಕೆ ಓಕೆ, ಇದೇ ಕಾರಣನ ಅಥವಾ ಸರ್ ಬೇರೆ ಕಾರಣಗಳು ಕೂಡ ಇದೆಯಾ? ಅಥವಾ ಬೇರೆ ಟೈಮಲ್ಲಿ ಕೂಡ ಇದೇ ರೀತಿ ಏನಾದ್ರು ಬಿಹೇವಿಯರ್ ಇತ್ತಾ ಅವ್ರು ನಿಮ್ಗೆ ಗೊತ್ತಿದ್ದ ಹಾಗೆ? ಮೇಡಮ್ ಇದೆ ಮೇಡಮ್. ಸರ್, ಈಗ ನೀವ್ ಹೇಳಿದ್ರಿ ಅಂದ್ರೆ ಎನ್ಒಸಿ ಕೊಟ್ಟಿಲ್ಲ ಅಂತ ಕಾರಣಕ್ಕಾಗಿ ಅಂತ ಹೇಳಿ, ಒಂದೇ ಬಾರಿ ಕೇಳಿರೋದಾ ನಿಮ್ಮ ಹತ್ರ ಅಥವಾ ಪದೇ ಬಾರಿ ಒಂದು ಎನ್ಒಸಿ ಕೊಡಿ ಅಂತ ಕೇಳ್ಕೊಂಡಿದ್ರ? ಪ್ರತಿ ಬಾರಿ ಬಂದು ಮನವಿ ಏನಾದ್ರು ಮಾಡ್ಕೊಂತಾ ಇದ್ರ? ಇಲ್ಲ ಮೇಡಮ್, ಮೊನ್ನೆ ಒಂದ್ಸಲ ಬಂದಿದ್ದು. ಅವ್ನು ಬಂದಿರ್ಲಿಲ್ಲ. ಮೊನ್ನೆ ಮಗನ್ಗೆ ಕಳ್ಸಿಬಿಟ್ಟು ಫೋನ್ ಮಾಡಿದ್ದ, ಇರ್ತಿ ನಮ್ಮ ಮಗ ಬರ್ತಾ ಇದ್ದಾನೆ ಎನ್ಒಸಿ ಕೊಡಿ ಅಂತ. ಆಯ್ತಪ್ಪ, ಸ್ಪಾಟ್ ತೋರ್ಸು, ನಾನು ಕೆಲಸ ನೋಡ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದೆ. ನಿನ್ನೆ ಬಂದ್ಬಿಟ್ಟು ಏಕಾಏಕಿ ಹಂಗ್ ಮಾಡಿದೆ ನಾನು. ಓಕೆ, ಅಂದ್ರೆ ಯಾರು ಇರ್ಲಿಲ್ವಾ ಸರ್ ಅಲ್ಲಿ ಆ ಟೈಮಲ್ಲಿ? ಅಲ್ಲಿ ಅವರು ಹಲ್ಲೆ ಮಾಡುವಂತ ಟೈಮಲ್ಲಿ ನಮ್ದು ಚೇಂಬರ್ ಸಪರೇಟ್, ಪಿಡಿಒ ಚೇಂಬರ್ ಸಪರೇಟ್ ಇದೆ. ಆ ಚೇಂಬರ್ ನಾನು ಕೂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಓಕೆ. ಅಂದ್ರೆ ಬಂದು ಹೊಡೆಯೋದಕ್ಕೆ ಟ್ರೈ ಮಾಡಿದ್ರು ಫಸ್ಟ್ ಬಂದಾಗ್ಲೇ? ಫಸ್ಟ್ ಬಂದ್ಬಿಟ್ಟು ಬೈದ್ಬಿಟ್ಟು ಹೊಡೆದಿದ್ದಾನೆ ಮೇಡಮ್. ಸರ್, ಈಗ ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಸರ್? ಮೇಡಮ್, ಚೂರೂರು ಪೊಲೀಸ್ ಠಾಣೆಯಲ್ಲಿ ಮೇಡಮ್. ಓಕೆ, ಏನಾದ್ರು ಅಂದ್ರೆ ವಿಚಾರಣೆ ಮಾಡಿದಾರ ಆಲ್ರೆಡಿ? ಇಲ್ಲ, ಅವನು ನಿನ್ನೆ ಸಿಕ್ಕಿದ್ದ. ಅವನು ಕರ್ಕೊಂಡು ಜೈಲಲ್ಲಿ ಕೂರಿಸಿದ್ರು ಮೇಡಮ್. ಮತ್ತೆ ಇದು ಕೋರ್ಟಿಗೆ ಸಬ್ಮಿಟ್ ಮಾಡಿರ್ಬೇಕು. ಈಗ ಎನ್ಒಸಿಗೆ ಕೇಳ್ತಾ ಇದ್ರು ಪದೇ ಅಂತ ಹೇಳಿ ನೀವು ಕೊಡ್ಲಿಲ್ಲ ಅಂತ ನೀವು ಈಗ ಹಲ್ಲೆಯನ್ನ ಮಾಡಲಾಗಿದೆ. ಗ್ರಾಮಸ್ಥರು ಕೂಡ ಇದಕ್ಕೆ ಗೊತ್ತಾ ಸರ್? ಗ್ರಾಮಸ್ಥರಿಗೂ ಕೂಡ ಅಂದ್ರೆ ಈ ರೀತಿಯ ಲೋನ್ಗೆ ಹಾಕಿದ್ರು, ಅದೇ ಕಾರಣಕ್ಕಾಗಿ ಕೋಪ ಮಾಡ್ಕೊಂಡಿದ್ದಾರೆ ನಿಮ್ಮ ಮೇಲೆ, ಅವರು ಆ ತರ ಹಲ್ಲೆ ಮಾಡಿದ್ರು ಅಂತ ಹೇಳಿ? ಇಲ್ಲ ಮೇಡಮ್, ಅರ್ಜಿ ಕೊಟ್ಟಿಲ್ಲ. ನಾವು ಬಾಬು ಜಗನೀರಾಮ್ ಅಂತ ಒಂದು ಸ್ಕೀಮ್ ಇದೆ. ಆ ಸ್ಕೀಮ್ ಅಲ್ಲಿ ಒಂದು ಲೋನ್ ತಗೊಳಕ್ ಹೋದ್ರೆ ಒಂದು ಅರ್ಜಿ ನಮ್ಗೆ ದುಡಿಗಾ ಪತ್ರ ಕೇಳಿದಾರೆ ಪಂಚಾಯತಿಯಲ್ಲಿ, ಅದು ಕೊಡಿ ಅಂತ ಬಂದು ಕೇಳಿದ್ದು. ಓಕೆ, ಏನು ಕೆಲಸ ಮಾಡದೆ ಎನ್ಒಸಿನ ತಗೊಳೋದಕ್ಕೆ ಬಂದಿದ್ರು ಅಲ್ಲಿ? ಹಾ ಮೇಡಮ್. ಓಕೆ ಓಕೆ, ಥ್ಯಾಂಕ್ ಯು ಅಬೂಬಕರ್ ಸಿದ್ದಿಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.